ಸ್ಟಾರ್ಟ್. ಸರ್ ನಮಸ್ಕಾರ. ತಮ್ಮ ಹೆಸರು ಸರ? ಹುಸೇನ್ ಮುಲ್ಲಾ ಅಂತಂದ. ಮುಲ್ಲಾ ಯಾವ ಸರ? ಹೆಬ್ಸೂರು. ಓಕೆ ಸರ್, ಇದಕ್ಕೆ ನಮ್ಮ SHPL ಪ್ರಾಡಕ್ಟನ್ನು ಯಾವ್ದಾವ್ದು ಬಳಸಿದಿರಿ? ಹಾಂ ಸರ. ಯಾವ್ದಾವ್ದು ಬಳಸಿದಿರಿ, ಏನೇನಾಗಿದೆ, ಫಸ್ಟ್ ಯಾವ ಥರ ಇತ್ತು, ಈಗ ಯಾವ ಥರ ಐತೆ ಸ್ವಲ್ಪ ವಿವರಣೆ ಕೊಡ್ಬೋದು ನೀವು? ಫಸ್ಟು ಮನ್ಕಲ್ ತಾಳಗಿತ್ತು ರೀ ಅದು. ಒಂದು ಸ್ವಲ್ಪ ಗೇನ್ 2 ಗೇನ್ ಇಷ್ಟ ಇತ್ತು ಇದು. ಹಾಂ ರೀ. ಮಳೆ ಬಾಳಾಗಿ ಎದ್ದಿದ್ದಿಲ್ಲ. ಹ್ಞೂ. ಆಮೇಲೆ ಇದು ನಿಮ್ಮ ಪ್ರಾಡಕ್ಟ್ ಇದನ್ನು ಮಾಡಿದ್ದೀವಿ ಅದನ್ನು ಜಾಕ್ಪಾಟ. ಹಾಂ ರೀ. ಗ್ರೀನ್. ಹಾಂ ರೀ. ಆಮೇಲೆ ಅದು ಬೇನೇನೇ ಬರ್ತೈತಲ್ಲ ನೀಮ್ ರೀ. ಹಾಂ ಮ್ಯಾಕ್ಸ್. ಓಕೆ. ಇವನು ಹೊಡೆದಿಂದ ಈ ಥರ ಆಗಿದೆ ಸರ್. ಚೆನ್ನಾಗೈತೆ ರೀ. ಹಾಂ. ಓಕೆ. ಒಟ್ಟು ನಿಮ್ಮ ಮೊದ್ಲಿನ್ಕಿಂತ ಈಗ ಬೆಳವಣಿಗೆ ಯಾವ ಥರ ಐತ್ರಿ? ಚೆನ್ನಾಗೈತೆ ರೀ. ಭಾಳ ಇಂಪ್ರೂವ್ಮೆಂಟ್ ಆಗೈತಿ. ಹಾಂ ರೀ. ಮತ್ತು ಕಾಯಿ ಮೋಪು ಯಾವ ಥರ ಹಿಡ್ದೈತೆ ರೀ? ಇದು ಮೋಪ್ ಅಂತ ಈಗ ಸದ್ಯ ಮಟ್ಟಿಗೆ 30ರಿಂದ 40 ಮೋಪ್ ಐತಿ. ಹಾಂ ರೀ. ಈಗ ಹೊಡೆದ ಒಂದು 15-20 ದಿನ ಆತಾಗಿ. ಓಕೆ ಓಕೆ. 15-20 ದಿನದೊಳಗೆ ಒಂದು 30-40 ಮೋಪ್ ಕಾಣತ್ತೈತಿ. ಮೊದ್ಲೇಕೆ ಎಷ್ಟಿತ್ತು ರೀ ನೀವು ನೋಡಿದಾಗ? ಮೊದ್ಲೇಕ್ ಮೋಪ ಇದ್ದಿದ್ದಿಲ್ಲ. ಮೋಪ ಇದ್ದಿದ್ದಿಲ್ಲ ರೀ. ಓಕೆ. ಎಸ್ ಸರ್. ಕೆಂಪಾಗಿ ಹ್ಞೂ ರೀ. ಬಾದಾಗಿತ್ತು ರೀ. ಓಕೆ. ಇವಾಗಿದೆ ಈ ಜಾಕ್ಪಾಟ ಎಲ್ಲ ಹೊಡೆದಿಂದ. ಓಕೆ ಓಕೆ. ಈ ಥರ ಇಂಪ್ರೂವ್ಮೆಂಟ್ ನೋಡಿರಿ, ಹುಸೇನ್ ಮುಲ್ಲಾ ಅವರು ಹೇಳ್ತಾ ಇದ್ದಾರೆ, ಹೆಬ್ಸೂರು ಅವರು. ಮೊದ್ಲಿಗೆ SHPL ಕಂಪ್ನಿ ಅದು. ಮೊದ್ಲಿಗೆ ಇದು ಬೆಳವಣಿಗೆ ಇದ್ದಿದ್ದಿಲ್ಲ, ಮೋಪನು ಇದ್ದಿದ್ದಿಲ್ಲ, ಕಾಯಿನೂ ಹಿಡಿದಿದ್ದಿಲ್ಲ. ಇವಾಗ ನಮ್ಮ SHPL ಕಂಪ್ನಿಯ ಬರ್ತಕ್ಕಂಥ ಜಾಕ್ಪಾಟು, ಮ್ಯಾಕ್ಸು, ಗ್ರೀನು ಮತ್ತು ಸೂಪರ್ ಗೋಲ್ಡು ನೀಮ್ನ ಮಿಕ್ಸ್ ಮಾಡಿ ಹೊಡೆದಿದ್ರೆ ಎಷ್ಟು ದಿನ ಆಯ್ತು ಸರ್ ಹೊಡೆದು? ಈಗ 15ರಿಂದ 20 ದಿನ ಆಗಕ್ಕೆ ಬಂತು. 20 ದಿನ ಆಯ್ತು ರೀ. 15ರಿಂದ 20 ದಿನ ಇಷ್ಟು ಬೆಳೆದೈತೆ ರೀ. ಓಕೆ. ಬೆಳವಣಿಗೆ ಚೆನ್ನಾಗೈತೆ, ಮೋಪು ಗಿಪ್ಪು ಕಾಯಿ ಎಲ್ಲ ಚೆನ್ನಾಗಿ ಹಿಡ್ದೈತೆ. ಒಂದೊಂದು ಕಾಯಿಗೆ 15ರಿಂದ 20, 25ರಿಂದ 30 ಇದ್ರ ಮಟ್ಟ ಹಿಡ್ದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 32 33 34 35 36 ನೋಡಿರಿ, ಸುಮಾರು 35ರಿಂದ 40 ಪೊಗಲ್ನ ಹಿಡಿದಿದೆ ಈ ಹತ್ತಿ ಬೆಳೆಗೆ. ತುಂಬಾ ಖುಷಿ ಆಗ್ತಾಯಿದೆ. ಇದು ಬೇರೆದವ್ರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ ರೈತರಿಗೆ? ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ರೀ ಅವರು? ಮಾಡ್ಬೋದು ಸರ್. ಓಕೆ. ಉದಾಹರಣೆಗೆ ನಾವು ಅದೇವಲ್ಲ. ಹಾಂ ರೀ, ಮಾಡ್ಬೋದು. ಕ್ಯಾಂಪಾಗಿ ಹೋಗಿರ್ತಿದ್ದೆ ನಮ್ಮದು ಮನ್ಕಲ್ ತಾಳಗಿ. ಹಾಂ ರೀ. ಈಗ 15-20 ದಿನದಾಗ ಈ ಥರ ಆಗಿದೆ, ಚೇಂಜಸ್ ಆಗಿದೆ ರೀ. ಓಕೆ. ಕಡಿಮೆ ಖರ್ಚಿನ ಹೆಚ್ಚಿನ ಇಳುವರಿ ತೆಗಿಬೋದು ರೀ ಪ್ರತಿಯೊಬ್ಬರಿಗೂ. ಬೇರೆ ರೈತರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ ಸರ್? ಯೂಸ್ ಮಾಡ್ಬೋದು ರೀ ನಾವೇ ಉದಾಹರಣೆ. ಓಕೆ. ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ರೀ ಅವ್ರೆ? ಓಕೆ. ಥ್ಯಾಂಕ್ ಯು ಸರ. ಥ್ಯಾಂಕ್ ಯು ವೆರಿ ಮಚ್. ಹೇಳಕ್ಕೆ ಇಚ್ಛೆ ಪಡ್ತೀರಿ? ಯಾರ್ಯಾರಿಗೆ ಹೇಳಿದ್ರಿ ಸರ? ಹೇಳಿದ್ರಿ ಈಗ ನೀವು? 8-10 ಜನಕ್ಕೆ ಹೇಳಿನಿ ಹೇಳಿ ಸರ್. ಹಾಂ. ಅವರು ತೊಗೊಳಕತ್ತಾರ. ಓಕೆ. ತೊಗೊಂಡಿಂದ ಅವರು ಹತ್ತಿ ಇಂಪ್ರೂವ್ಮೆಂಟ್ ಆಗೈತಿ. ಓಕೆ, ಆಗಿದೆ ಸರ್. ಆಗಿದೆ 100%. ಹಾಂ. ಮೊದಲೇ ಕೆಂಪಾಗಿತ್ತು, ಬೆಳವಣಿಗೆ ಇದ್ದಿದ್ದಿಲ್ಲ, ಕಾಯಿನೂ ಹಿಡಿದಿದ್ದಿಲ್ಲ. ಇವಾಗ ಕಾಯಿ ರಚನೆ ಚೆನ್ನಾಗೈತೆ ಪ್ರತಿಯೊಂದು. ಸಿಡಿ ಆದಂಗೆ ಆಗಿತ್ತು. ಓಕೆ. ಅದು ಆದಮೇಲೆ ಇದನ್ನು ಹೊಡೆದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ ರೀ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಜೈ ಸರ್ವಶ್ರೀ. ಓಕೆ.